ಹಾಯ್ ಬ್ರೋಸ್, ನಾವು ಬಂದಿದ್ದೀವಿ ಚಿತ್ರದುರ್ಗ ಒನಕೆ ಓಬವ್ವನ ಕೋಟೆಗೆ. ನಾವು ಇವಾಗ ಹೋಗ್ತಾ ಇದ್ದೀವಿ ಟಿಕೆಟ್ ಕೌಂಟ್ರ್ ಹತ್ರ. ಓಕೆ, ನಾವು ಇವಾಗ ಟಿಕೆಟ್ ತಗೊಂಡಾಯಿತು. ಕೋಟೆ ಒಳಗೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ನೋಡಿ ಗುರುಗಳೇ, ಆಗಿನ ಕಾಲ ಕಟ್ಟಡ ಎಷ್ಟೋ ಚೆನ್ನಾಗಿದೆ ಗೊತ್ತಾ. ಈಗ ಇದನ್ನು ಕಟ್ಟಬೇಕು ಅಂದರೆ ನಾವು ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಬೇಕಾಗುತ್ತೆ. ಆಗಿನ ಕಾಲದಲ್ಲಿ ₹1 ಖರ್ಚಿಲ್ದಂತೆ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈಗ ನೀವು ನೋಡ್ತಾ ಇರೋದೆಲ್ಲ ಮೇನ್ ಫ್ರಂಟ್ ಎಂಟ್ರೆನ್ಸ್ ವಿವಿದು. ನಾವು ಇಲ್ಲಿಂದ ಒಳಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಟೂರಿಸ್ಟ್ ಅವರು ಬಂದು ವಿಸಿಟ್ ಮಾಡ್ತಾ ಇರ್ತಾರೆ ಒನಕೆ ಓಬವ್ವನ ಕೋಟೆಗೆ. ನೋಡಿ ಗೈಸ್, ನಾವು ಒಳಗೆ ಹೋಗ್ತಾ ಇದ್ದೀವಿ. ಗೈಡ್ಸ್ ಇರ್ತಾರೆ, ಯಾರನ್ನ ಬೇಕು ಅಂದರೆ ಗೈಡ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲಿಗೆ ಜನರು ಡೈಲಿ ವಿಸಿಟ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಒಬ್ಬರು ಕೋತಿ ತಿಮ್ಮಣ್ಣ ಅಂತ ವ್ಯಕ್ತಿ ಇದ್ರಂತೆ. ಇಲ್ಲಿ ತೋರಿಸ್ತಾ ಇರುವಂಥ ಗೋಡೆನ ಅವರು ಈಸಿಯಾಗಿ ಮೇಲೆ ಹತ್ತಿ ಕೆಳಗಿಳಿತಿದ್ರಂತೆ. ಸೊ ಅವರು ಟ್ಯಾಲೆಂಟ್ ಒಪ್ಕೋಬೇಕಾಗಿದೆ. ಬಟ್ ಅವರು ಎಷ್ಟು ಈಸಿಯಾಗಿ ಮೇಲೆ ಎಕ್ತಾರಂದರೆ ಅಷ್ಟೇ ಈಸಿಯಾಗಿ ಕೆಳಗಿಳಿತಿದ್ರಂತೆ. ಸೊ ಅವರು ಇವಾಗ ಇಲ್ಲಿಲ್ಲ. ಅವರು ಬೇರೆ ಬೇರೆ ಕಡೆ ಎಲ್ಲ ವಿಸಿಟ್ ಮಾಡ್ತಾ ಇರ್ತಾರಂತೆ. ಅವ್ರ ಟ್ಯಾಲೆಂಟ್ ಅವ್ರು ತೋರಿಸ್ಕೋಬೇಕಲ್ವಾ. ಸೊ ಹಾಗಾಗಿ ಅವ್ರು ಬೇರೆ ಬೇರೆ ಕಡೆ ಎಲ್ಲ ವಿಸಿಟ್ ಮಾಡಿ ಅವರು ಇದು ಮಾಡ್ತಾಯಿದ್ರಂತೆ. ನೋಡಿ ಗುರುಗಳೇ, ಇಲ್ಲಿ ಎಷ್ಟೋ ಫಿಲಿಮ್ ಶೂಟಿಂಗ್ ನಡೆದಿದ್ದಾವೆ. ಅದರಲ್ಲಿ ನಮ್ಮ ರಾಮಾಚಾರಿ ಫಿಲಿಮ್ ಶೂಟಿಂಗ್ ಕೂಡ ಇಲ್ಲೇ ನಡೆದಿರೋದು. ನೀವು ನೋಡ್ತಿದ್ದೀರಲ್ಲ, ಈ ಪ್ಲೇಸಲ್ಲಿ ಭಾಳ ಫಿಲಿಮ್ಸ್ ಮಾಡಿದ್ದಾರೆ. ಅಷ್ಟರವರೆಗೂ ಈ ವ್ಯೂನ ಎಂಜಾಯ್ ಮಾಡಿ. ಮುಂದೆ ಬರೋದನ್ನು ನಾನು ತಿಳ್ಕೊಂಡು ನಿಮಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿವರೆಗೂ ಈ ಮ್ಯೂಸಿಕ್ನ ಎಂಜಾಯ್ ಮಾಡಿ. ಇಲ್ಲಿ ನಾವು ನೋಡ್ತಾ ಇರೋಂಥ ಬಾಗಿಲು ಇದು 2ನೇ ಬಾಗಿಲು ಕೋಟೆಗೆ.
ಹಾಗೆ ಹಂಗೆ ಸ್ವಲ್ಪ ಮುಂದಕ್ಕೆ ನಡ್ಕೊತ ಹೋಗ್ತಾ ಇದ್ದರೆ ಮುಂದೆ ಮೆಟ್ಲು ಬರುತ್ತೆ. ಮೆಟ್ಲತ್ತಿ ಮುಂದಕ್ಕೆ ಹಾಗೆ ಓಡ್ತಾ ಇದ್ದರೆ ಮತ್ತೆ ನಮಗೆ 3ನೇ ಬಾಗಿಲು ಬರುತ್ತೆ. ಅಲ್ಲಿಂದ ಮತ್ತೆ ನಾವು ಒಳಗೆ ಎಂಟ್ರೆನ್ಸ್ ಆಗ್ತೀವಿ. ನಮ್ಮ ಕೋಟೆಗೆ 3ನೇ ಬಾಗಿಲು. ಇಲ್ಲಿಂದ ಹಂಗೆ ಒಳಗಡೆ ಹೋಗ್ತಾ ಇದ್ದರೆ ಮತ್ತೆ ಮೆಟ್ಲು ಬರುತ್ತೆ. ಮೆಟ್ಲು ಮಾರ್ಗದಿಂದ ಮ್ಯಾಗೆ ಹೋಗ್ತಾ ಇದ್ದರೆ ಮತ್ತೆ ನಮಗೆ ಎಲ್ಲ ಥರದ ಕೋಟೆ ಇಮೇಜಸ್ ಕಾಣಿಸ್ತಾ ಇದೆ. ಈ ಕೋಟೆಗೆ ಮೇನ್ ಎಂಟ್ರೆನ್ಸಿಂದ 4ನೇ ಬಾಗಿಲು ನಾವು ನೋಡ್ತಾ ಇರೋದು. ಬ್ರೋ, ಇಲ್ಲಿ ಏನು ಗೊತ್ತಾ, ನಾವು ಹೋಗ್ತಾ ಇದ್ದಂಗೆಲ್ಲ ಈ ಕೋಟೆ ಬರ್ತಾನೇ ಇದೆ. ನಮ್ಮ ಜನರಿಗೋಸ್ಕರ ಇದು ಮಾಡಬೇಕು, ನೋಡಿಸ್ಬೇಕು ಅಂತ ಕಷ್ಟ ಬಿದ್ದು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಆದರೂ ಈ ಕೋಟೆಗೆ ಇರೋದೆಲ್ಲ ನಾನು ತೋರಿಸ್ತೀನಿ ನಮ್ಮ ಬ್ರೋಸ್ಗೋಸ್ಕರ. ಕೋಟೆಗೆ ಮೊದಲಿನ ದೇವಸ್ಥಾನ. ನಮ್ಮ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೋರ್ತೀನಿ. ಹಾಗೆ ನಾವು ಸ್ವಲ್ಪ ಮುಂದಕ್ಕೆ ನಡ್ಕೊತ ಹೋದರೆ ಮೆಟ್ಲತ್ತಿ 5ನೇ ಬಾಗಿಲು ಎಂಟ್ರೆನ್ಸ್ ಆಗ್ತೀವಿ ನಾವು ಕೋಟೆಗೆ. 5ನೇ ಬಾಗಿಲಿಂದ ಮುಂದಕ್ಕೆ ಹೋದರೆ ಇದೇ ನಮಗೆ ಕೋಟೆಗೆ ಸೆಂಟ್ರ್ ವ್ಯೂ. ಇಲ್ಲಿ ಯಾರಿಗಾದರೂ ವಾಟರ್ ಬೇಕಂದರೂ ಇಲ್ಲಿ ವಾಟರ್ ಸಿಗುತ್ತೆ. ಯಾರಾದರೂ ವಾಟರ್ ಕುಡಿಬೋದು, ಫಿಲ್ಟರ್ ವಾಟ್ರೇ. ಇಲ್ಲಿ ಕಾಣಿಸ್ತಿರೋ ಕಂಬಕ್ಕೆ ಬೇಸ್ ಮಾಡಿಕೊಂಡು ಆಗಿನ ಕಾಲದಲ್ಲಿ ತೂಕ ಹಾಕ್ತಾ ಇದ್ರಂತೆ. ಇಲ್ಲಿ ಕಾಣಿಸ್ತಿರೋ ಗರುಡ ಸ್ತಂಭ ಮೇಲೆ ಜ್ಯೋತಿಯನ್ನಿಟ್ಟು ಇಲ್ಲಿ ಜನರು ಕಾಂತಿಯನ್ನು ನೋಡ್ತಿದ್ರಂತೆ. ಇಲ್ಲಿ ಒಂದು ಕ್ಯಾಂಟೀನ್ ಇದೆ. ಇಲ್ಲಿ ಕ್ಯಾಂಟೀನಲ್ಲಿ ಐಸ್ ಕ್ರೀಮ್ಸು, ಸ್ನ್ಯಾಕ್ಸು ಮತ್ತು ಕುರ್ಕುರೆ, ಕೂಲ್ ಡ್ರಿಂಕ್ಸು
ಎಲ್ಲ ಸಿಗುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅದೇ ಕ್ಯಾಂಟೀನು. ಇಲ್ಲಿ ಕೂತ್ಕೊಂಡು ನಾವು ರೆಸ್ಟ್ ಮಾಡ್ಬೋದು. ವಾಟ್ರ್ ಆಗಲಿ ಎಲ್ಲ ಸಿಗುತ್ತೆ. ಆಮೇಲೆ ನಾವು ಇಲ್ಲಿ ಫೋಟೋಸ್ ಕೂಡ ತಗೋಬೇಕು ಅಂದರೆ ಈ ವ್ಯೂ ಭಾಳ ಚೆನ್ನಾಗಿದೆ. ಮೆಟ್ಲತ್ತಿ ಮೇಲೆ ಹೋದರೆ ಏಕನಾಥೇಶ್ವರ ಸ್ವಾಮಿ ಟೆಂಪಲ್ ಬರುತ್ತೆ. ಇದು ಪುರಾತನ ಟೆಂಪಲು, ಈಶ್ವರನ ದೇವಸ್ಥಾನ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇಲ್ಲಿಂದ ಟೋಟಲ್ ಚಿತ್ರದುರ್ಗ ಎಲ್ಲ ಕಾಣುತ್ತೆ ಮೇಲಿಂದ. ಇದೇ ಏಕನಾಥೇಶ್ವರ ಟೆಂಪಲ್ ನೋಡಿ. ಇದೇ ಚಿತ್ರದುರ್ಗ ವ್ಯೂ. ಇಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ, ರಾಮಾಚಾರಿ ಫಿಲಿಮ್ ಅಂತ ಹೇಳಿದ್ನಲ್ಲ, ಅದೇ ಫಿಲಿಮ್ ಇದೇ ವ್ಯೂ ಅಲ್ಲೇ ತೆಗೆದಿರೋದು. ನೀವು ನೋಡ್ತಿರೋಂಥ ಜಾಗ ಇದು ನೀರು ಸ್ಟೋರೇಜ್ ಮಾಡೋದು ಆಗಿನ ಕಾಲದಲ್ಲಿ. ಇಷ್ಟಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ ನಿಮಗೆ ಕ್ಯಾಂಟೀನ್ ಅಂತ, ಅದೇ ಇದು ಕ್ಯಾಂಟೀನು. ಬ್ರೋಸ್, ಇಲ್ಲಿವರೆಗೂ ನೀವು ನೋಡ್ತಿರೋದು ಫಸ್ಟ್ ಪಾರ್ಟು. ಬ್ರೋಸ್, ಫಸ್ಟ್ ಪಾರ್ಟ್ಕನ ಸೆಕೆಂಡ್ ಪಾರ್ಟ್ ವಿಡಿಯೋ ಭಾಳ ಇಂಟ್ರೆಸ್ಟ್ ಆಗಿದೆ. ಇಲ್ಲಿಂದನೇ ನಿಮಗೆ ವಿಡಿಯೋ ಫುಲ್ಲು ಎಂಟರ್ಟೈನ್ಮೆಂಟ್ ಬರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋ ಸ್ಪಾಟ್ಸ್ ಎಲ್ಲ ನಿಮಗೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟ್ ಆಗಿದೆ ವಿಡಿಯೋ ಅನ್ನೋದು. ಬ್ರೋಸ್, ನಾನು ಇಲ್ಲಿವರೆಗೂ ಮಾಡಿರೋ ಈ ವಿಡಿಯೋದಲ್ಲಿ ಎಲ್ಲನ ವರ್ಡ್ಸ್ ತಪ್ಪಾಗಿದ್ದರೆ ಮಾತಾಡಿರೋದು ಎಕ್ಸ್ಕ್ಯೂಸ್ ಮಾಡಿ. ವಿಡಿಯೋ ಲೆಂತ್ ಆಗ್ತಾ ಇರೋದ್ರಿಂದ ನಾನು ಫಸ್ಟ್ ಪಾರ್ಟಿಂದ ಸೆಕೆಂಡ್ ಪಾರ್ಟು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಈ ವಿಡಿಯೋನ ನೋಡ್ತಾ ಇರ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ.